ಮಣಿ, ನನಗ್ ನೀನೇ ಶಕ್ತಿ. ನಿನ್ನನ್ ಕೊಂದು ಪಾಪಿಗಳನ್ನ ನೀನೇ ತೋರ್ಸ್ಕೊಡ್ಬೇಕು. ಅವ್ರಿಗೆ ಶಿಕ್ಷೆ ಆಗ್ಬೇಕು. ನಿನ್ ಸಾವಿಗೆ ನ್ಯಾಯ ಸಿಗ್ಬೇಕು. ಕಾರಣನೇ ಇಲ್ಲದೆ ಕೊಂದಿರೋ ಪಾಪಿಗೆ ಸರಿಯಾದ ಪಾಠ ಆಗ್ಬೇಕು. ಮಣಿ, ನನಗೆ ದೇವ್ರ ಮೇಲೆ ಕಾನೂನ್ ಮೇಲೆ ಎಷ್ಟು ನಂಬಿಕೆ ಇದೆಯೋ ನಿನ್ನ ಪ್ರೀತಿ ಮೇಲೂ ನನಗಷ್ಟೇ ನಂಬಿಕೆ ಇದೆ. ಅನ್ಯಾಯನ ಗೆಲ್ಲೋದಕ್ಕೆ ಬಿಡ್ಬೇಡ ಮಣಿ, ಬಿಡ್ಬೇಡ. ಕಲ್ಪನಾ, ಇವತ್ತು ತಾನೇ ಕೋರ್ಟು? ಹೌದು ಅತ್ತೆ, ನನ್ಗದೇ ಟೆನ್ಷನ್ ಆಗ್ತಿರೋದು. ಮತ್ತೆ ಒಬ್ಬರು ಕಾಣ್ತಾ ಇಲ್ವಲ್ಲ? ಇವತ್ತು ಕೋರ್ಟ್ ಇದೆಯೋ ಇಲ್ವೋ ಅದು ಗೊತ್ತಾಗ್ಲಿಲ್ವಲ್ಲ. ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ನೋಡು, ಅರ್ಜುನ್ ಕೇಸ್ ತಗೊಂಡ ಅಂದ್ರೆ ಮುಗೀತು. ಕುಡಿದ ನೀರು ಅಳ್ಳಾಡ್ದಿರೋ ಹಾಗೆ ನಮ್ಮ ಅಶ್ವಿನ್ ಹೊರಗೆ ಬರ್ತಾನೆ, ನೋಡ್ತಾ ಇರು. ಅತ್ತೆ, ನಿಮ್ ಬಾಯಿ ಅರ್ಕೆಯಿಂದ ಅವನು ನಿರಪರಾಧಿ ಅಂತ ಸಾಬೀತಾಗಿ ಅವನು ಆಚೆ ಬಂದ್ರೆ ಸಾಕು. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಉರುಳು ಸೇವೆ ಸಲ್ಲಿಸ್ತೀನಿ. ಅಮ್ಮ, ಅಮ್ಮ. ಅರ್ಜುನ, ಆಶೀರ್ವಾದ ಮಾಡು. ಗೆದ್ಬಾಪ್ಪ. ಅರ್ಜುನ, ಅಶ್ವಿನ್ ನಿನ್ ತಮ್ಮ ಅಲ್ಲ, ನೀನ್ ಹೊಟ್ಟೆಲ್ ಹುಟ್ಟಿದ ಮಗ ಅಂತ ಅನ್ಕೊಂಡು ಅವನ್ನ ಸುರಕ್ಷಿತವಾಗಿ ನನ್ ಮಡ್ಲಕ್ ತಂದು ಹಾಕು. ನಿನ್ನ ಕೈ ಮುಗಿದ್ ಕೇಳ್ಕೊತೀನಿ. ಅಮ್ಮ, ಏನಮ್ಮ ನೀನು? ನೋಡು, ಅಶ್ವಿನು ನನಗೆ ತಮ್ಮನೂ ಅಲ್ಲ ಮಗನೂ ಅಲ್ಲ. ನನ್ನ ಅವನ ಸಂಬಂಧ ಅದಕ್ಕೂ ಮೀರಿದ್ದು. ಅವನಿಗೇನು ಆಗಬಾರ್ದು, ಯಾವ ಕಳಂಕನೂ ಕಿಂಚಿತ್ತು ಅವನಿಗೆ ಅಂಟ್ಕೋಬಾರ್ದು ಅಂತಾನೆ ನಾನು ಈ ಕೇಸ್ ತಗೊಂಡಿರೋದು. ಅಜ್ಜಿ, ನೀನಾದ್ರೂ ಅಮ್ಮನಿಗೆ ಬೈದು ಬುದ್ಧಿ ಹೇಳಬಾರ್ದಾ? ನನ್ನ ಕೆಪಾಸಿಟಿ ಏನು ಅಂತ ಸ್ವಲ್ಪ ತಿಳಿಸಿ ಹೇಳಬಾರ್ದಾ? ನನಗೂ ಹೇಳಿ ಹೇಳಿ ಸಾಕಾಗೋಗಿದೆ ಕಣು. ಅವಳು ನನಗ್ ಸಮಾಧಾನ ಮಾಡ್ತಾಳೆ, ನಾನು ಅವಳಿಗೆ ಸಮಾಧಾನ ಮಾಡ್ತೀನಿ. ರಾತ್ರಿಯಿಂದ ನಮ್ಮಿಬ್ಬರಿಗೂ ಇದೇ ಆಗೋಗ್ಬಿಟ್ಟಿದೆ. ಇದೊಳ್ಳೆ ಜೋಗಿನ ಜೋಗಿ ತಪ್ಕೊಂಡು ಮೈಯೆಲ್ಲ ಬೂದಿ ಮಾಡ್ಕೊಳಂಗಾಯ್ತಲ್ಲ ಕಥೆ. ಭಾವ, ನಿಂದೇನಾದ್ರೂ ಬೇಡಿಕೆ ಇದೆಯಾ? ನಂದೇನೇನಿರುತ್ತೆ ಭಾವ, ಈ ಕೇಸ್ನ ಗೆದ್ದು ನನ್ ಗಂಡನ ಉಳಿಸ್ಕೊಡಿ. ಐ ವಿಶ್ ಯು ಆಲ್ ದ ಸಕ್ಸಸ್. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ನಮ್ಮೆಲ್ರೂ ಬೇಡಿಕೆ ಆಸೆ ಒಂದೇ ಅಲ್ವಾ? ಹೌದಪ್ಪ, ನಂದು ಮಾತ್ರ ಬೇರೆ. ಯಾಕಂದ್ರೆ ನಾನೇ ಬೇರೆ, ನನ್ನ ದಾರಿನೇ ಬೇರೆ. ಅದಕ್ಕೆ ಪೂಜಾ, ಇನ್ ಸ್ವಲ್ಪ ಹೊತ್ತಿಗೆ ನಮ್ ಲಾಯರು ಬಂದ್ಬಿಡ್ತಾರೆ. ಅವ್ರಿಗೂ ಹೀಗೆ ಆರ್ತಿ ಕೊಟ್ಟು ಅರ್ಜುನ್ಗೆ ವಿಶ್ ಮಾಡ್ದಾಗೆ ವಿಶ್ ಮಾಡ್ಬಿಡು. ನಿಮ್ ಲಾಯರ? ಯಾರ್ ನಿಮ್ ಲಾಯರು? ಆ ಹುಚ್ಚ ತಲೆ ಕಿಟ್ಟಿರೋ JP ಅಲ್ಲ ತಾನೆ? ಛೇ, ಅವರಲ್ಲ. ಸತ್ಯ, ಅವನಲ್ವಲ್ಲ. ನಾನ್ ಗೆದ್ದೆ. ಏನಂದ್ರಿ? ನಾನ್ ಗೆದ್ದೆ ಅಂತ ಹೇಳಿದ್ರ ಅಜ್ಜಿ? ಈ ಕರ್ಣ ಗೆದ್ಬಿಟ್ಟ ಅಂತ ಆಲ್ರೆಡಿ ವರ್ಡಿಕ್ ಕೊಟ್ಬಿಟ್ರ? ನೀವು ಹಾಗೆ ಹೇಳಲ್ಲ, ಹಾರೈಸೋದು ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಟ್ ನನ್ನ ಲಾಯರ್ ನೋಡಿದ್ಮೇಲೆ ನೀವೇ ನಿಮ್ಮ ಅಭಿಪ್ರಾಯನ ಬದಲಾಯಿಸ್ಕೊಳ್ತೀರಾ?